ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪ, ಅಮ್ಮ ಬೇಜಾರಲ್ಲಿದ್ದಾರೆ, ಮಾತಾಡ್ಸಪ್ಪ. ಏನಾಯ್ತು ಮದರ್ ಇಂಡಿಯಾ? ಆಗೋದಕ್ಕೆ ಇನ್ನೇನಿದೆ? ನಿಮ್ಮಪ್ಪ ದೇರ್ ವಿಷಯದಲ್ಲೂ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಎಲ್ಲ ಅವ್ರ ಮೂಗಿನೇರಕ್ಕೆ ಆಗ್ಬೇಕು. ಅಮ್ಮ, ನಿಂಗೆ ಗೊತ್ತು ತಾನೇ ಅಪ್ಪ ಹೇಗೆ ಅಂತ. ಅದನ್ನೆಲ್ಲ ತಲೆಗೆ ಹಾಕೊಳ್ದೇ ಇದ್ರೆ ಆಯ್ತಪ್ಪ. ನೀನ್ ಸುಮ್ನಿರೆ. ನೀನು ನಿಮ್ಮಪ್ಪನ ಕಡೆನೆ ಅಂತ ಗೊತ್ತು. ಸುಮ್ನೆ ಬೆಣ್ಣೆ ಹಚ್ಚೋದಕ್ ಬರ್ಬೇಡ. ಅಮ್ಮ, ಒಂದ್ ವಿಷಯ ಹೇಳು. ಈ ವರ್ಷನೇ ನನ್ ಮದ್ವೆ ಆಗ್ಬೇಕು ಅಂತ ನನ್ ಹಣೆಲ್ ಬರ್ದಿತ್ತು ಅಂದ್ರೆ ಯಾರಾದ್ರೂ ತಡಿಯಕ್ಕಾಗತ್ತಾ? ಇಲ್ಲ ತಾನೇ? ಅಮ್ಮ, ನಿಮಗ್ ನಿಜವಾಗ್ಲೂ ಆ ದೇವ್ರ ಮಾತ್ಮೇಲೆ ನಂಬಿಕೆ ಇತ್ತು ಅನ್ನೋದಾದ್ರೆ ತಲೆನೇ ಕೆಡಿಸ್ಕೋಬೇಡಿ. ಈ ವರ್ಷ ನನ್ ಮದ್ವೆ ಆಗೇ ಆಗತ್ತೆ. ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ರಾಹು, ಕೇತು. ವಸುಮತಿ ಅಂದ್ರೆ ನಾನೇ ಗುರುಗಳೇ. ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ. ಸಂಸಾರದ ವಿಷಯದಲ್ಲಿ ನೆಮ್ಮದಿ ಇಲ್ಲ. ಸದ್ಯದ ಮಟ್ಟಿಗೆ ಗಂಡನ ಜೊತೆ ಜೀವನ ಮಾಡ್ತಾ ಇಲ್ಲ ಅಲ್ವಾ? ಹೌದು ಗುರುಗಳೇ. ಯೋಚನೆ ಮಾಡಬೇಡಿ ತಾಯಿ. ಸದ್ಯದಲ್ಲೇ ನಿಮ್ ಗಂಡನ ಜೊತೆ ನೀವು ಕೂಡಿ ಬಾಳೋ ದಿನ ಬರುತ್ತೆ. ಬಿಟ್ಟೋಗಿರೋ ನಿಮ್ ಗಂಡ ನಿಮಗ್ ಮತ್ತೆ ಸಿಗ್ತಾರೆ. ನಿಮ್ಮ ದಾಂಪತ್ಯದ ಜೀವನ ಮತ್ತೆ ಪ್ರಾರಂಭ ಆಗುತ್ತೆ. ಎಲ್ಲ ಒಳ್ಳೇದಾಗುತ್ತೆ. ಗುರುಗಳೇ, ನಿಮ್ ಮಾತು ಸತ್ಯನಾ? ಶಾಸ್ತ್ರ ಏನ್ ಹೇಳುತ್ತೋ ಅದನ್ನೇ ಈ ಶಾಸ್ತ್ರಿ ಹೇಳೋದು. ಈ ಜಾತಕದ ಪ್ರಕಾರ ಇವ್ರ ದಾಂಪತ್ಯ ಜೀವನ ಮತ್ತೆ ಶುರು ಆಗೋ ಯೋಗ ಇದೆ. ಕೋದಂಡ ಅಂದ್ರೆ ನಾನೇ ಗುರುಗಳೇ. ಸಮಾಜದಲ್ಲಿ ಘನತೆ, ಗೌರವ, ಕೀರ್ತಿ, ಪ್ರೀತಿಗೆ ಯಾವ ಕಡಿಮೆನೂ ಇಲ್ಲ. ಧನಧಾನ್ಯ ಎಲ್ಲಾನು ಹೆಚ್ಚಾಗ್ತಾನೇ ಹೋಗುತ್ತೆ. ಏನು ಸಮಸ್ಯೆಗಳಿಲ್ಲ. ಇಷ್ಟರಲ್ಲೇ ಮದ್ವೆ ಆಗೋ ಯೋಗ ಕೂಡ ಇದೆ. ಎಲ್ಲ ಒಳ್ಳೇದೇ ಆಗುತ್ತೆ. ನೀವ್ ಹೇಳ್ದಾಗಾದ್ರೆ ತುಂಬಾ ಸಂತೋಷ ಗುರುಗಳೇ. ಆಗುತ್ತೆ, ಹಾಗೇ ಆಗುತ್ತೆ. ನನ್ನ ಜ್ಯೋತಿಷ್ಯದ ಇತಿಹಾಸದಲ್ಲಿ ನಾನ್ ನುಡ್ದಿರೋ ಭವಿಷ್ಯ ಇವತ್ತಿನವರೆಗೂ ಸುಳ್ಳಾಗಿಲ್ಲ. ಇದು ಖಂಡಿತವಾಗ್ಲೂ ನಡೆದೇ ನಡೆಯುತ್ತೆ. ಕೃಷ್ಣ ಅಂದ್ರೆ ಅವನ್ ಬಂದಿಲ್ಲ, ನೀವು ಹೇಳಿ ಗುರುಗಳೇ. ಗುಣದಲ್ಲಿ ಗೋವು, ಕೆರಳಿದರೆ ಕೇಸರಿ. ವಿನಯ ವಿನಯತೆಗೆ ಏನು ಕೊರತೆ ಇಲ್ಲ. ಇವನ್ಗೂ ಇದೇ ವರ್ಷ ಮದ್ವೆ ಕೂಡ ಆಗುತ್ತೆ. ನೋಡ್ತಾ ಇರಿ. ಹುಡುಗಿನ ಹುಡ್ಕೋದು ಏನು ಕಷ್ಟ ಆಗೋದಿಲ್ಲ. ಯಾಕೆ ಅಂದ್ರೆ ಹುಡುಗಿ ಕಡೆಯವರು ನಿಮ್ ಬಳಿ ತಾವಾಗೇ ಬಂದು ವರಾನ್ ಕೇಳ್ತಾರೆ. ನಮ್ಮಣ್ಣ ಹುಡ್ಗಿ ಅಂದ್ರೇನೆ ಕಿಲೋಮೀಟರ್ ದೂರ ಹೋಗ್ತಾನೆ. ಇನ್ನ ಹುಡ್ಗಿ ಮನೆಯವರೇ ಬಂದು ಹುಡ್ಗನ್ ಕೇಳ್ತಾರಾ? ಅವನ್ಗೆ ಮದ್ವೆನಾ? ಚಾನ್ಸೇ ಇಲ್ಲ ಬಿಡಿ. ನೀವ್ ಯಾವ್ದಕ್ಕೂ ಇನ್ನೊಂದ್ಸಲ ನೋಡಿ. ಸುಮ್ನೆ ಕೂತ್ಕೊಳ್ಳೆ. ನೀವ್ ಹೇಳಿ ಗುರುಗಳೇ. ಬದಲಾವಣೆ ಜಗದ ನಿಯಮ. ಕಾಲಕ್ಕೆ ಎಲ್ಲವನ್ನೂ ಬದಲಾಯಿಸೋ ಶಕ್ತಿ ಇದೆ. ನಿಮ್ ಹುಡುಗ ಒಂದ್ ಹುಡುಗಿ ಪ್ರೀತಿ ಬಲೆಯಲ್ಲಿ ಸಲೀಸಾಗಿ ಸಿಗಾಕೋತಾನೆ. ಆ ಹುಡುಗಿ ನಿಮ್ ಮನೆಗೆ ಕಾಲಿಟ್ಟ ಮೇಲೆ
ನಿಮ್ಮ ಮನೆ ನಂದಗೋಕುಲವಾಗುತ್ತೆ. ಶುಭಸ್ಯ ಶೀಘ್ರಂ. ಗುರುಗಳೇ ಆ ತರ ಏನಾದ್ರೂ ಆದ್ರೆ ನಮ್ ಗಿರಿಗೆ ಗುಂಡೋಡ್ಸಿ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಮುಡಿ ಕೊಡ್ತೀನಿ. ವಿನಾಯಕ ಕಾಪಾಡಪ್ಪ. ಅರ್ಜೆಂಟ್ ಹೋಗ್ಬೇಕಾಗಿತ್ತು. ಮೂರ್ತಿ, ಏ ಮೂರ್ತಿ, ಏ ಮೂರ್ತಿ, ಬಂದೆ ಯಜಮಾನ್ರೆ. ಬ್ಯಾಗ್ ಎಲ್ಲ ಒಳಗಡೆ ಇಟ್ಟೇನೋ? ಎಲ್ಲ ಇಟ್ಟಿದ್ದೀನಿ ಯಜಮಾನ್ರೆ. ಡೀಸೆಲ್ ಎಲ್ಲ ಹಾಕ್ಸ್ಕೊಂಡಿದ್ಯಾ? ಎಲ್ಲ ಹಾಕ್ಸಿದೀನಿ, ಹೊರಡೋದಂದೇ ಬಾಕಿ. ವಂಶಿ ಪುಟ್ಟೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತಾಂಬ. ಈ ಟೈಮ್ ಆಯ್ತಲ್ಲೋ. ಬಂದ್ಯಾ? ಆಮೇಲೆ ಆ ಪೆನ್ನು, ಪೇಪರು, ಪೆನ್ಸಿಲ್, ರಬ್ಬರು, ಆಲ್ ಟಿಕೆಟ್ ಎಲ್ಲ ತಗೊಂಡ್ಯಾ? ಅಪ್ಪ, ನಾವ್ ಹೋಗ್ತಾ ಇರೋದು ಅಡ್ಮಿಷನ್ಗೆ, ಎಕ್ಸಾಮ್ ಬರೆಯೋದಕ್ಕಲ್ಲ. ಇದಕ್ ಹಾಲ್ ಟಿಕೆಟ್ ಎಲ್ಲ ಇರಲ್ಲ ಅಪ್ಪ. ಸರಿ ಸರಿ, ನೋಡೋ ಅದೇನ್ ಬೇಕೋ ಬೇಡವೋ ಎಲ್ಲ ನೀನ್ ತಗೋಬೇಕು, ಅರ್ಥ ಆಯ್ತಾ? ಸರಿ ಸರಿ, ಬಾ ಹೋಗೋಣ. ಅದ್ ಸರಿ, ಅಮ್ಮ ಎಲ್ಲಪ್ಪ? ಕಾಣ್ತಾನೆ ಇಲ್ಲ. ಏನಂತೆ? ಎಲ್ಲೋದ್ಲೋ ಏನೋ, ಯಾರಿಗ್ ಗೊತ್ತು. ಅಮ್ಮ, 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 ಯಾಕ್ ಮದರ್ ಇಂಡಿಯಾ? ಸ್ವಲ್ಪ ಸ್ಮೈಲ್ ಮಾಡು, ಮಾಡು, ಸ್ಮೈಲ್ ಮಾಡು. ಏಯ್, ನನ್ ಕೈಲಿ ಬೈಸ್ಕೋತೆ ನೋಡು. ಪುಟೆ, ನೀನು ದೂರದ ಸಿಟಿ ಕಾಲೇಜ್ಗೆ ಓದೋಕ್ ಹೋಗ್ತೀಯ ನೋಡು. ನಿಮ್ಮ ಅಮ್ಮನಿಗೆ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚ? ಯಾರ್ಗೆ? ನನ್ಗ? ಯಾಕೆ? ಉಪ್ಪು ಸಕ್ಕರೆ ಯಾವ್ದು ಅಂತ ಗೊತ್ತಾಗ್ದಲೇ ಇರೋ ಸಮಯದಲ್ಲಿ ಮದುವೆ ಆಯ್ತು. ಈಗ ನಿನ್ ಮಗಳು ನಿನಗೆ ಸಿಗ್ದಲೇ ಇರೋ ಸ್ವಾತಂತ್ರ್ಯನ ಅನುಭವಿಸ್ತಿದ್ದಾಳಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚು. ಅಯ್ಯೋ ಕರ್ಮ, ಹೋಗಿ. ಇದ್ರು ಇರ್ಬೋದು ಯಜಮಾನ್ರೆ. ನನಗೊಂದ್ಸಲ ಕಾಫಿಲಿ ಉಪ್ಪ ಕೊಟ್ಬಿಟ್ಟಿದ್ರು ಅಲ್ವಾ? ಅಯ್ಯೋ ನೀನ ಏನ್ ಮೂರ್ತಿ, ನೀನು ಇವ್ರ ಪಾರ್ಟಿ ಸೇರ್ಕೊಂಡ್ಬಿಟ್ಟ? ಏ ಇಲ್ಲಕ್ಕ, ನಾನ್ ನಿಮ್ ಪಾರ್ಟಿನೇ. ಏ ಮೂರ್ತಿ, ಯಜಮಾನ್ರೆ ಇಲ್ಲ, ನಾನ್ ನಿಮ್ ಪಾರ್ಟಿನೇ. ನೋಡ್ದ? ಏ ಪುಟ್ಟ, ಹೊರಡ. ಏ ತಗೋ. ಅಮ್ಮ, ನೀನಿವಾಗ ಇದೇ ತರ ನಮ್ಮನ್ನ ನಗ್ನಗ್ತಾ ಕಳಿಸ್ಕೊಡ್ಬೇಕು. ಒಳ್ಳೇದಾಗ್ಲಿ, ಹೋಗ್ಬಾ. ಹ್ಮ್.